ಮನೆಯೊಂದು ಹತ್ತಿರದ ಕಾಡಿನಲ್ಲಿತ್ತು. ಆ ಮನೆಯ ಹತ್ತಿರ ಇದ್ದ ಹಳ್ಳಿಯಲ್ಲಿ 4 ಸ್ನೇಹಿತರು, ರಾಹುಲ್, ಮಯೂರ್, ಸಂದೇಶ್ ಮತ್ತು ಕಿರಣ್ ದಿನವೂ ಸೇರಿ ಆಟವಾಡುತ್ತಿದ್ದರು, ಜೋಕ್ಸ್ ಮಾಡುತ್ತಿದ್ದರು, ಎಲ್ಲಿಗೆ ಹೋದರೂ ಕೂಡ ಒಟ್ಟಿಗೆ ಹೋಗುತ್ತಿದ್ದರು. ಇವರ ಸ್ನೇಹವನ್ನು ಊರಿನವರು ಕೂಡ ಮೆಚ್ಚುತ್ತಿದ್ದರು. ಒಂದು ದಿನ ಇವರು ಕಾಡಿಗೆ ಹೊರಟರು. ಆಟವಾಡುತ್ತಾ ತೀವ್ರವಾದ ಅರಣ್ಯದಲ್ಲಿ ಒಳಗೆ ಪ್ರವೇಶಿಸಿದರು. ಹಠಾತ್ ಅವರ ಎದುರಿಗೆ ಒಂದು ಬೆಂಗಾಳ ಹುಲಿ ಬಂತು. ಎಲ್ಲರನ್ನೂ ಭಯ ಕವಿಯಿತು. ರಾಹುಲ್, ಮಯೂರ್ ಮತ್ತು ಸಂದೇಶ್ ಹಾಗೂ ಕಿರಣ್ ಓಡಿ ಹೋದರು. ಆ ಸಮಯದಲ್ಲಿ ಬುದ್ಧಿವಂತಿಕೆಯೊಂದಿಗೆ ಒಬ್ಬ ಮರ ಹತ್ತಿ ಕುಳಿತ ಮೂವರು ಒಂದು ಮರದ ಕೆಳಗೆ ಬಿದ್ದು ಸತ್ತು ಹೋಗಿರುವವರಂತೆ ಮೌನವಾಗಿದ್ದರು. ಹುಲಿ ಹತ್ತಿರ ಬಂದು ನೋಡಿತು. ಯಾವ ಚಲನೆ ಇಲ್ಲದೆ ಇರುವುದು ನೋಡಿ ಸುಮ್ಮನೆ ಹೋಯಿತು. ಆ ಹುಲಿ ಹೋದ ಮೇಲೆ ಮರ ಹತ್ತಿದವನು ಕೆಳಗಿಳಿದ. ಈ ಮೂವರು ಎದ್ದು ಕುಳಿತರು. ಆಗ ಕಿರಣ್ ಹೇಳಿದ, ಇವತ್ತು ನಮ್ಮೆಲ್ಲರ ಟೈಮ್ ಚೆನ್ನಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನಾವು ಎಲ್ಲರೂ ಪ್ರಾಣ ಕಳೆದುಕೊಳ್ಳಬೇಕಾಗಿತ್ತು. ದೇವರು ದೊಡ್ಡವನು. ಸರಿ, ಇವತ್ತಿಗೆ ಸಾಕು, ನಡೀರಿ, ಎಲ್ಲರೂ ವಾಪಸ್ ಹೋಗೋಣ. ಮತ್ತೆ ಆ ಹುಲಿ ಬಂದ್ರೆ ನಮ್ಮನ್ನ ಸಾಯಿಸಿ ಬಿಡತ್ತೆ. ಅದಕ್ಕೆ ರಾಹುಲ್ ಹೇಳಿದ, ನಿಜ ಕಣ್ರೀ. ಕಿರಣ ಹೇಳ್ತಿರೋದು ಸರಿ ಇದೆ. ಇವತ್ತು ನಮ್ಮ ಟೈಮ್ ಚೆನ್ನಾಗಿತ್ತು, ನಡೀರಿ ವಾಪಸ್ ಹೋಗೋಣ. ಅದಕ್ಕೆ ಮಯೂರ್ ಹೇಳಿದ, ಸತ್ಯವಾದ ಸ್ನೇಹಿತನು ಸಂಕಷ್ಟದಲ್ಲಿ ಬಿಡುವವನು ಅಲ್ಲ, ಕೈ ಹಿಡಿಯುವವನು. ಅಂತ ಊರಿನ ಕಡೆ ಎಲ್ಲರೂ ಹೊರಟರು.